ಇವತ್ತು ನಾವು ಯಾವ ಯಾವ ದೇಶದಲ್ಲಿ ಇದ್ದೀವಿ ಅನ್ನೋದು ನಮ್ಗೆ ಅರ್ಥ ಆಗ್ತಾರೆ ಸರ್. ಇವತ್ತು ಅಂಬೇಡ್ಕರ್ ಮೊಮ್ಮಗ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ರಿಪಬ್ಲಿಕನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರು. ಅಂಬೇಡ್ಕರ್ ಅವರ ಕುಡಿ ಅವರ ಮೊಮ್ಮಗ ಬಂದು ಅಂಬೇಡ್ಕರ್ ಪುತ್ಥಳಿ ಬೇಕು ಈ ರಾಜ್ಯಕ್ಕೆ ಬೇಕು ಅಂತೇಳಿ ಎಲ್ಲಾದರೂ ಕೇಳ್ತಾ ಇದ್ದಾರೆ ಸರ್. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗನೇ ಬಂದು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಂಬೇಡ್ಕರ್ ಪುತ್ಥಳಿ ಬೇಕು ಅಂತ ಕೇಳ್ತಿದ್ದಾರೆ. ಇವತ್ತು ಈ ಸರ್ಕಾರ ಇಲ್ಲ ಯಾವ ಕಡೆ ಹೋಗ್ತದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಸರ್. ನೋಡಿ ಸರ್, ಖುದ್ದಾಗಿ ಟೋಲ್ ಹೊಸಕೋಟೆ ಟೋಲ್ ಹತ್ರ ನಾವು ನೋಡಿ ಸ್ವಾಮಿ, ನಮ್ಮ ಕೈಯಲ್ಲಿ ದೊಣ್ಣೆಗಳಿದ್ದಿಲ್ಲ, ಮುಚ್ಚಿದ್ದಿಲ್ಲ, ಬೇರೆ ಯಾವುದೋ ನಮ್ಮ ಹತ್ರ ವಸ್ತ್ರಗಳು ಏನಿದ್ದಿಲ್ಲ. ನಮ್ಮ ಕೈಯಲ್ಲಿ ಇದ್ದಿದ್ದು ಏನು ಗೊತ್ತಾ ಸ್ವಾಮಿ, ಒಂದು ನೀಲಿ ಬಾವುಟ, ನೀಲಿ ಶಾಲು, ಒಂದು ಈ ದೇಶವನ್ನು ರಕ್ಷಿಸಿದಂಥ ಸಂವಿಧಾನದ ಪೀಠಿಕೆ, ಮತ್ತೆ ಈ ದೇಶವನ್ನು ಕಾಪಾಡಿದಂಥ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ. ಇದನ್ನ ನಾವು ತಗೊಂಡು ನಾವೇನು ಫ್ರೀಡಮ್ ಪಾರ್ಕ್ಗೆ ಹೋದ್ರೆ ಇದನ್ನ ತಡೀತೀರಾ, ಇದನ್ನ ವಿರೋಧ ಮಾಡ್ತೀರಾ. ಆದರೆ ಇವತ್ತು ದೊಣ್ಣೆಗಳು ಮುಚ್ಚುಗಳು ಎತ್ಕೊಂಡು ನೀವು ಇಡೀ ಬೆಂಗಳೂರು ಜಿಲ್ಲೆನಲ್ಲಿ ಈ ಪಥಸಂಚಲನಗಳಾಗಲಿ ಮತ್ತು ಏನೋ ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ರ್ಯಾಲಿಗಳು ಮಾಡ್ತೀರಾ, ಅದಕ್ಕೆ ಮಾತ್ರ ನೀವು ಅನುಕೂಲ ಮಾಡ್ಕೊಳ್ತೀರಾ. ನಾವೇನು ಕೇಳ್ತದೆ, ಈ ದೇಶವನ್ನು ರಕ್ಷಿಸಿದಂಥ ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕಾಗಿ ಹೋರಾಟ ಮಾಡಬೇಕಾ? ಇವತ್ತು ತೆಲಂಗಾಣ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಸರ್ಕಾರ, ತೆಲಂಗಾಣದಲ್ಲಿ 206 ಅಡಿ, ತೆಲಂಗಾಣದಲ್ಲಿ 175 ಅಡಿ, ಆಂಧ್ರ ಪ್ರದೇಶದಲ್ಲಿ 206 ಅಡಿ, ಮಹಾರಾಷ್ಟ್ರ ಸರ್ಕಾರ 450 ಅಡಿ. ಮಾತೆತ್ತಿದ್ರೆ ಬಿಜೆಪಿ ಬಂದು ಸಂವಿಧಾನ ವಿರೋಧಿಗಳು ಅಂತ ಹೇಳ್ತೀರಾ. ಮಾತೆತ್ತಿದ್ರೆ ಬಿಜೆಪಿ ಅವರು ಸಂವಿಧಾನ ವಿರೋಧಿಗಳು ಹೇಳ್ತೀರಾ. ಸರಿ, ನಿಮ್ಮ ಮಾತು ನಾನು ಒಪ್ಕೊಂತೀನಿ. ಆದರೆ ಬಿಜೆಪಿ ಸರ್ಕಾರ 450 ಅಡಿ ಮಾಡಿದ್ದಾರೆ. ಅಲ್ಲಿ ಮಹಾರಾಷ್ಟ್ರ ಸರ್ಕಾರ ಬಾಬಾ ಸಾಹೇಬ್ರವರದ್ದು ಒಂದು ಪುತ್ಥಳಿ 450 ಅಡಿ ಮಾಡಿದ್ದಾರೆ. ಮತ್ತೆ ನೀವು ಹೇಳಿಕೆ ಕೊಟ್ಟು 1 ವರ್ಷ ಆದ್ರೂ ಯಾಕೆ ಕೆಲಸ ಮಾಡಿಲ್ಲ? ನೀವು ಯಾಕೆ ಇದರಲ್ಲಿ ತಾರತಮ್ಯ ಮಾಡ್ತೀರಾ ಅನ್ನೋದು ನಮ್ಮ ಒಂದು ಪ್ರಶ್ನೆ. ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗಾಗಿ ಹೋರಾಟ ಮಾಡ್ಬೇಕನ್ನೋದು ನಮ್ಮ ಒಂದು ಪ್ರಶ್ನೆ. ಇವತ್ತು ಬೇರೆ ರಾಜ್ಯಗಳಲ್ಲಿ ಆ ಪುತ್ಥಳಿ ಮಾಡೋದಕ್ಕೆ ಒಂದು ಅರ್ಜಿ ಕೂಡ ಕೊಟ್ಟಿಲ್ಲ. ಒಂದು ಸಂಘಟನೆಯವರು ನಮಗೆ ಪುತ್ಥಳಿ ಮಾಡಿಕೊಡ್ರಿ ಅಂತೇಳಿ ಒಂದು ಅರ್ಜಿನೂ ಕೊಟ್ಟಿಲ್ಲ. ನಾನು ಅಂಬೇಡ್ಕರ್ ಪರವಾಗಿದ್ದೀನಿ, ದಲಿತರ ಪರವಾಗಿದ್ದೀನಿ, ಸಂವಿಧಾನದ ಪರವಾಗಿದ್ದೀನಿ ಅಂತ ಅವ್ರು ಯಾರು ಹೇಳಿಲ್ಲ. ಆದರೆ ಮಾಡಿ ತೋರಿಸಿದ್ದಾರೆ. ಬಾಬಾ ಸಾಹೇಬ್ರ ಪುತ್ಥಳಿ ಮಾಡಿ ತೋರಿಸಿದ್ದಾರೆ. ಇಡೀ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ ಒಂದು ಮಾದರಿ ಆಗಿರ್ತಾರೆ. ನಾನು ಹೇಳಿಲ್ಲ, ನನ್ನ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಆಗಿನ ಸರ್ಕಾರ KCR ಆಗಿರ್ಬೋದು, ಮತ್ತೆ ಜಗನ್ಮೋಹನ್ ರೆಡ್ಡಿ ಇವರೆಲ್ಲ ಮಾಡಿ ತೋರಿಸಿದ್ದಾರೆ. ತಾವು ಮಾತಾಡಿದ್ರೆ ನಾನು ಸಂವಿಧಾನದ ಪರವಾಗಿ, ನಾನು ದಲಿತರ ಪರವಾಗಿ, ನಾನು ಅಂಬೇಡ್ಕರ್ ಪರವಾಗಿ. ಈಗ ಎಲ್ಲಿ ಮಾಡಿದ್ದೀರಾ? ನಾವೇನು ಕೇಳ್ತಾ ಇದ್ದೀವಿ? ಯಾರಾದರೂ ಸಂವಿಧಾನ ವಿರೋಧಿಗಳು ಒಂದು ಪುತ್ಥಳಿ ಮಾಡ್ರಿ ಅಂತ ಕೇಳ್ತಾ ಇದ್ದೀರಾ? ನಾನು ಈ ದೇಶ ಸಂವಿಧಾನ ಕೊಟ್ಟಂಥ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನೀವು ಆ ಜಯಂತಿ ಬಂದಾಗ ನೀವು ಘೋಷಣೆ ಮಾಡ್ತೀರಲ್ಲ, ದಯವಿಟ್ಟು ಅದನ್ನು ಬಿಡ್ರಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿ ನೀವೆಲ್ಲ ಒಂದು ಪ್ರಶ್ನೆ ಮಾಡಬೇಕಾಗುತ್ತೆ. ಏನು ಪ್ರಶ್ನೆ ಅಂದರೆ, 200 ಮೀಟರ್ ಯಾಕೆ ಅಂತ ನನ್ನನ್ನು ಸುಮಾರು ಕಡೆ ಕೇಳೋದು. 200 ಮೀಟರ್ ಯಾಕಂದರೆ ಗುಜರಾತಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುತ್ಥಳಿ 182 ಮೀಟರ್. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ 200 ಮೀಟರ್ ಆಗಬೇಕನ್ನೋದು ನಮ್ಮ ಒತ್ತಾಯ. ಯಾಕಂದರೆ ಈ ದೇಶವನ್ನು ರಕ್ಷಿಸಿದಂಥ ಪಿತಾಮಹ 4 ಮಕ್ಕಳನ್ನ ಹೆಂಡತಿಯನ್ನು ಕಳ್ಕೊಂಡು ನಮಗಾಗಿ 2 ವರ್ಷ 11 ತಿಂಗಳು 17 ತಿಂಗಳ ಒಂದು ಸಂವಿಧಾನ ಬರೆದುಕೊಟ್ಟಂಥ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ 200 ಮೀಟರ್ ಆಗಬೇಕನ್ನೋದು ನಮ್ಮ ಒಂದು ಒತ್ತಾಯ. 200 ಮೀಟರ್ಗಿಂತ ಏನಾದರೂ ಕಮ್ಮಿ ಮಾಡಿದ್ರೆ ನಾವು ಬಿಡೋದಿಲ್ಲ. ಅದು ನಾವು ಯಾವ ರೀತಿ ಹೋರಾಟ ಮಾಡೋದಕ್ಕೂ ನಾವು ಹಿಂಜರಿಯೋದಿಲ್ಲ. ನಾವು ನಮ್ಮ ಈ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ತಕ್ಕ ಪಾಠ ಕಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಮತ್ತು 23/3/2026 ಇದೇ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಹೊಸಕೋಟೆ ತಾಲೂಕು ಕಚೇರಿಯಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ನಾವು 3ನೇ ಹಂತದ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ದಲಿತ ಸಂಘಟನೆಗಳು, ಹೋರಾಟಗಾರರು ಎಲ್ಲರೂ ಕೈ ಜೋಡಿಸ್ತಿದ್ದಾರೆ. ಈ ಹೋರಾಟವನ್ನು ಯಶಸ್ಸು ಮಾಡಿ ಈ ಹೋರಾಟ ಮೂಲ ಉದ್ದೇಶ ಏನಿದೆ, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕು ಅಂತೇಳಿ. ಇದನ್ನು ಈ ಸಂದರ್ಭದಲ್ಲಿ ಈ ಒಂದು ಹೋರಾಟ ಬಂದು ಏನೋ ಪಾದಯಾತ್ರೆಯಿಂದ ಹೋಗಿ ನಾವು ಅವ್ರಿಗೆ ಮನವಿ ಕೊಟ್ಟು ನಾವು ಮನೆಗೆ ಹೋಗೋದಿಲ್ಲ. ಇದು
ಶತಾಯ ಗತಾಯ ನಮ್ಮ ಪ್ರಾಣವನ್ನು ಬಿಡ್ತೇವೆ ಹೊರತು ಯಾವುದೇ ಕಾರಣಕ್ಕೆ ಈ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ, ನಾವು ಹೋರಾಟವನ್ನು ಕೈ ಬಿಡೋದಿಲ್ಲ. ನಾವು ಈ ಹೋರಾಟವನ್ನು ಯಶಸ್ಸು ಮಾಡಿಕೊಂಡೇ ನಾವು ಮನೆಗೆ ಹೋಗ್ತೀವಿ. ಇಲ್ಲಾಂದರೆ ನಮ್ಮನ್ನು ಕರ್ಕೊಂಡು ಜೈಲು ಬಿಟ್ಟರೆ ನಾವು ಸಂತೋಷಕ್ಕೆ ಜೈಲಿಗೆ ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.